ಇನ್ನು ಮಂಡ್ಯ ಲೋಕಸಭಾ ಚುನಾವಣೆ ಅಖಾಡ ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿದೆ. ಯಾರು ಅಲ್ಲಿನ ಅಭ್ಯರ್ಥಿ ಅನ್ನೋದು, ಮೈತ್ರಿ ಅಭ್ಯರ್ಥಿ ಯಾರು? ಮಂಡ್ಯ ಲೋಕಸಭಾ ಅಖಾಡದಲ್ಲಿ ನಿಖಿಲ್ ಕುಮಾರ್ ನಿಲ್ಲಬೇಕು, ಅವ್ರು ಸ್ಪರ್ಧೆ ಮಾಡಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಇಲ್ಲದೆ ಹೋದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನೇ ನಿಲ್ಲಿಸೋದಕ್ಕೆ ಈಗ ಅಲ್ಲಿ ಆಗ್ರಹ. ಜೆಡಿಎಸ್ ಜನಪ್ರತಿನಿಧಿ ಮುಖಂಡರ ಸಭೆಯಲ್ಲಿ ನೀವೇ ನಿಲ್ಲಬೇಕು ಅಥವಾ ನಿಮ್ಮ ಮಗನನ್ನ ನಿಲ್ಲಿಸಿ ಅಂತ ಕುಮಾರಸ್ವಾಮಿ ಅವರಿಗೆ ಒತ್ತಾಯ ಮಾಡಲಾಗ್ತಾ ಇದೆ. ಸಭೆಯ ಆರಂಭದಲ್ಲೇ ಘೋಷಣೆ ಕೇಳಿ ಬಂತಲ್ಲಿ, ಎಲ್ಲರೂ ಕೂಡ ಕೂಗಿದ್ರು. ಕಾರ್ಯಕರ್ತರನ್ನ ನಿಖಿಲ್ ಸ್ವತಃ ಸಮಾಧಾನ ಪಡಿಸಿದ್ರು. ಇವಾಗ ನೋಡ್ಬೋದು ಸಭೆಯಲ್ಲಿ ಏನಾಯ್ತು ಅಂತ. ಇವತ್ತು ಏನಾದರೂ ಈ ಜನತಾ ದಳ ದೇವೇಗೌಡರ ಉಳಿದಿರ್ತಕ್ಕಂಥದ್ದು ನಿಮ್ಮಿಂದ ಅನ್ನೋದು ನಮ್ಮ ಬದುಕಿನಲ್ಲಿ ಇಟ್ಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಶ್ರಮ ಏನಿದೆ, ಸುದೀರ್ಘವಾಗಿ ಈ ಪಕ್ಷವನ್ನು ಉಳಿಸಿರ್ತಕ್ಕಂಥವ್ರು ನೀವುಗಳು, ನಿಮ್ಮ ಭಾವನೆಗಳೇನಿದೆ ಮತ್ತು ನಿಮ್ಮ ಶ್ರಮ ಏನಿದೆ, ನನಗೆ ನಿಮ್ಮ ಶ್ರಮಕ್ಕೆ ಫಲ ದೊರಕಬೇಕು ಅನ್ನೋದು ಒಂದಷ್ಟೇ ಅಲ್ಲ, ನಾವು ಈ ಭೂಮಿಯಲ್ಲಿ ಬದುಕಿರೋದ್ರೊಳಗೆ ಈ ಹಲವಾರು ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋದನ್ನು ಅರಿತುಕೊಂಡಿದ್ದೇವೆ. ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತೆಯನ್ನ ಇಲ್ಲ ಕಾರ್ಯಕರ್ತರನ್ನ ನೆನಪಿಸ್ಕೊಳ್ಳೋದಲ್ಲ. ದೇವೇಗೌಡರ ಸುದೀರ್ಘ ರಾಜಕಾರಣ ನೀವೆಲ್ಲ ನೋಡಿದ್ದೀರಿ.